ಆ ರೈತನಿಗೆ ಕಾರ್ ಕೊಳ್ಳುವ ಆಸೆ ಇತ್ತು. ಹೀಗಾಗಿ 2 ಲಕ್ಷಗಟ್ಟಲೆ ಹಣ ಕೊಟ್ಟು 6 ತಿಂಗಳ ಹಿಂದೆ ಶೋರೂಮ್ನಲ್ಲಿ ಕಾರ್ ಬುಕ್ ಮಾಡಿದ. ಆದರೆ ಕಾರ್ ಕೊಡದೆ ಸತಾಯಿಸಿದ ಶೋರೂಮ್ ಸಿಬ್ಬಂದಿಗೆ ನೊಂದ ರೈತ ಯಾವ ರೀತಿ ಶಾಕ್ ಕೊಟ್ಟಿದ್ದಾನೆ ಗೊತ್ತಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಶೋರೂಮ್ಗೆ ನುಗ್ಗಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿರೋ ಗ್ರಾಹಕ ಹಾಗೂ ಆತನ ಸಂಬಂಧಿಗಳು. ಗ್ರಾಹಕನನ್ನ ಮನವೊಲಿಸ್ತಾ ಇರೋ ಶೋರೂಮ್ ಸಿಬ್ಬಂದಿ. ಇವೆಲ್ಲ ದೃಶ್ಯಗಳು ಧಾರವಾಡದ ಪಿಬಿ ರಸ್ತೆಯಲ್ಲಿರೋ ರೇವಣಕರ್ ಶೋರೂಮ್ನಲ್ಲಿ. ಧಾರವಾಡ ತಾಲೂಕಿನ ದಾಸನಕೊಪ್ಪ ಗ್ರಾಮದ ಆತ್ಮಾನಂದ ಅಂಗಡಿ ಎನ್ನುವ ಯುವ ರೈತ 6 ತಿಂಗಳ ಹಿಂದೆಯೇ 21,000 ಕೊಟ್ಟು ಮಾರುತಿ ಬ್ರೇಜಾ ಕಾರ್ ಬುಕ್ ಮಾಡಿದ್ದ. ನಂತರದಲ್ಲಿ 1,89,000 ಡೌನ್ ಪೇಮೆಂಟ್ ಕೊಟ್ಟು ಬುಕಿಂಗ್ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದ. 6 ತಿಂಗಳ ನಂತರ ಇವತ್ತು ರೆಡ್ ಕಾರ್ ಕೊಡುವುದಾಗಿ ಶೋರೂಮ್ನವರು ಹೇಳಿದ್ರು. ಈ ಮಾತಿಗೆ ತಪ್ಪಿದ ಶೋರೂಮ್ ಸಿಬ್ಬಂದಿ ಸಿಲ್ವರ್ ಬಣ್ಣದ ಕಾರ್ ಕೊಡ್ತೇವೆ, ಅದಕ್ಕೆ ಬಣ್ಣ ಹೊಡೆಸ್ಕೊಳ್ಳಿ ಎಂದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಹಕ ಶೋರೂಮ್ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ. ಹೊಳ್ಳೆ ಆಮೇಲೆ ಜನವರಿ 28ಕ್ಕೆ ಬರ್ರಿ, ನಿಮ್ಮ ಗಾಡಿ ಬಂದೈತಿ ತೊಗೊಂಡು ಹೋಗ್ಬರಿ ಅಂತ ಹೇಳಿದ್ರು. ಅವ್ರು ರೊಕ್ಕ ತೊಗೊಂಬರಿ, ಕಟ್ಟಿ ಗಾಡಿ ತೊಗೊಂಡು ಹೋಗ್ಬರಿ ಅಂದ್ರೆ ನಾವು ರೊಕ್ಕ ತೊಗೊಂಬಂದಿವ್ರಿ. ಆ ಗಾಡಿ ಬಂದಾಗ ಗಾಡಿ ಇಲ್ಲ ನಿಮ್ಗೆ ಅಲೌಟ್ ಆಗಿಲ್ಲ, ಬೇರೆದ್ರೆ ಬಂದದ್ದು ಅಂತೇಳಿ ಬೇರೆದ್ರೆ ಕೊಟ್ಟರದ ಗಾಡಿ. ನಮ್ಮ ಗಾಡಿ ಬಂದದ್ದು ಇನ್ನೊಬ್ಬರಿಗೆ ಮಾರಿಬಿಟ್ರದ್ರು. ಬಂದೈತೆ ನಾವು ರೊಕ್ಕ ತುಂಬಿಸ್ಕೊಲ್ಲ. ಅಲ್ಲಿಂದ ಮತ್ತೆ 10ನೇ ತಾರೀಕಿಗೆ ನಿಮ್ಮ ಗಾಡಿ ಕೊಡ್ತೀವ್ರಿಪ್ಪ, 10ನೇ ತಾರೀಕು ಕೊಡ್ತೇವೆ ಅಂತೇಳಿ ಬರೆದು ಕೊಟ್ಟರು. ಹುಬ್ಳಿ AGM ಸಾಹೇಬ್ರು ಏನಂದ್ರೆ ಅವರು ಬೇರೆದ್ರ ಗಾಡಿ ಕೊಟ್ಟರು. 28ಕ್ಕೆ ನಾವೇ ನೋಡಿದ್ದೀವಿ. ಆಯ್ತು ರೊಕ್ಕ ಕಟ್ಟಿಸೋದು 28ಕ್ಕೆ ಮತ್ತೆ 1,89,000 ರೂಪಾಯಿ ಕಟ್ಟಿದ್ದೀವಿ ನಾವು. 1,89,000 ರೂಪಾಯಿ ಕಟ್ಟಿ ಆಯ್ತು ರೀ 10ನೇ ತಾರೀಕು ಕೊಡ್ತೇನೆ ಅಂದ್ರೆ ಮತ್ತೆ 30ನೇ ತಾರೀಕಿಗೆ ಲೋನ್ ಮಾಡೀನಿ ಬ್ಯಾಂಕ್ ಲೋನ್ ಅಂದ್ರೆ 30ನೇ ತಾರೀಕಿಗೆ ರೋಮಟ್ ಹಾಕಿದ್ರು. ಮತ್ತು ಏನು ಹೇಳ್ತಾರೆ, ಈಗ ಬಂದು ಕರ್ಸಿ ಇಲ್ಲ ಗಾಡಿ ಬಂದಲ್ಲ, ಬೇರೆ ಗಾಡಿ ಐತಿ, ಬೇರೆ ಕಲರ್ ಒಯ್ಯಿರಿ ನೀವು, ಇಲ್ಲ ಗಾಡಿ ಕಲರ್ ಬೇರೆ ಚೇಂಜ್ ಮಾಡಿ ಹೊಡೆದು ಕೊಡ್ತೀನಿ ನಿಮ್ಮ ಕಲರ್. ಆತ್ಮಾನಂದ ಅಂಗಡಿ ಬುಕ್ ಮಾಡಿದ್ದ ಕಾರಣ ಹುಬ್ಬಳ್ಳಿ ಮೂಲದ ಹಿರಿಯ ಶೋರೂಮ್ ಅಧಿಕಾರಿಗಳು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಹೀಗಾಗಿ ಕಾರ್ ಕೊಡೋವರೆಗೂ ಶೋರೂಮ್ ಪ್ರಾರಂಭಕ್ಕೆ ಅವಕಾಶ ಕೊಡಲ್ಲ ಅಂತ ರೈತ ಪಟ್ಟು ಹಿಡಿದಿದ್ದ. ಈ ಹೋರಾಟಕ್ಕೆ ಸ್ಥಳೀಯರು ಕೂಡ ಸಾಥ್ ನೀಡಿದ್ರು. ಸಮಸ್ಯೆ ಬಗೆಹರಿಸಿದ್ರೆ ನಮ್ಗೆ ಈಗ ಗಾಡಿ ಕೊಟ್ರೆ ಈಗ ನಮ್ಗೆ ಹೋಗ್ಬಿಡ್ತೇವೆ. ನಮ್ಗೆ ಇವ್ರಿಗೆ ಬೇರೆ ಯಾವುದು ವೈಷಮ್ಯ ಇಲ್ಲ. ನಮ್ಮ ಗಾಡಿ ಕೊಡ್ಬೇಕಾ, ಬ್ರಿಡ್ಜ ರೆಡ್ಡ ಕೊಡ್ಬೇಕು ನಮ್ಗೆ. ಅವ್ರು ಆ ಕಲರ್ ಹೊಡಿಸ್ಕೊಡ್ತಾನೆ, ಈ ಕಲರ್ ಹೊಡಿಸ್ ಬ್ಯಾಡ, ನಮಗೆ ರೆಡ್ಡ ಕೊಡ್ಬೇಕು. ನಮ್ಮ ಗಾಡಿ ಕೊಡೋ ಮಟ್ಟ ಶೋರೂಮ್ ನಾವು ಸ್ಟಾರ್ಟ್ ಮಾಡ್ಸಂಗಿಲ್ಲ. ಯಾವ ಆಫೀಸರ್ ಬಂದ್ರು ಯಾರು ಬರಲಿ, ಅವ್ರು ಹುಬ್ಳಿ AGM ಯಾರದಾರಲ್ಲ ಇವ್ರು ಕೇಳಿದ್ರೆ ಇವ್ರು ಗಾಡಿ ಅವರ ಮಾರ್ಯಾರ ಅಂತ. 28ಕ್ಕೆ ಬಂದು ನಮ್ಗೆ ಅಲಾಟ್ಮೆಂಟ್ ಆಗಿದ್ದು ಗಾಡಿ ಇನ್ನೊಬ್ರಿಗೆ ಮಾರ್ಯಾರ ಅಂತ. ಹಂಗೆ ಮಾರೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಅದನ್ನು ತೋರಿಸ್ಕೊಡ್ಬೇಕು ನಮಗೆ. ಅವರು ಇನ್ನು ನಮ್ಮ ಹೆಸರಲ್ಲಿ ಅಲಾಟ್ಮೆಂಟ್ ಆಗಿದ್ದು ಗಾಡಿ ಇನ್ನೊಬ್ರಿಗೆ ಮಾರುವ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು? ಒಟ್ನಲ್ಲಿ ಕಾರ್ ಕೊಡುವುದಾಗಿ ಹೇಳಿ ಮೋಸ ಮಾಡಿರೋ ಧಾರವಾಡದ ರೇವಣಕರ್ ಶೋರೂಮ್ ಸಿಬ್ಬಂದಿ ವಿರುದ್ಧ ರೈತ ಸಿಡಿದೆದ್ದಿದ್ದಾನೆ. ಏನಾದರೂ ಸಿಬ್ಬಂದಿ ಎಚ್ಚೆತ್ತು ರೈತನಿಗೆ ಕಾರ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ವಸೀಂ ಭಾವಿಮನಿ, BTV ನ್ಯೂಸ್, ಧಾರವಾಡ.